ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ. ಈಗ ನೋಡ್ರಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನಾವು ಖಡಕ್ ಜೋಳದ ರೊಟ್ಟಿನೂ ಮಾಡ್ಬೋದು, ಈ ಥರ ಸಾಫ್ಟಾಗಿನೂ ಮಾಡ್ಬೋದು. ಖಡಕ್ ರೊಟ್ಟಿ ತಿಂದೆ ಅಭ್ಯಾಸ ಇಲ್ಲದೆ ಇರೋರಿಗೆ ಈ ಥರ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇವತ್ತು ನಾನು ಇದನ್ನು ಕಿರಿಕ್ಸಾಲಿ ಪಲ್ಯದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ರಿ. ನೀವು ಜೋಳದ ರೊಟ್ಟಿ ಒಂದಿದ್ದರೆ ಎಲ್ಲದರ ಜೊತೆನೂ ತಿನ್ಬೋದು ನೋಡ್ರಿ. ಈ ಥರ ಕೆಂಪು ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಗಾದೆ ಮಾತಿನಂತೆ ಜೋಳ ತಿಂದವ ತೋಳದಷ್ಟು ತಾಕತ್ತಿರುತ್ತೆ ಅಂಥೇಳಿ. ಹಾಗಾದರೆ ನೋಡ್ಕೊಳ್ರಿ, ಈ ಬೇಸಿಗೆಯಲ್ಲಿ ಇದೇ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ. ಇದು ನಮ್ಮ ದೇಹಕ್ಕೆ ತಂಪು ಕೂಡ. ಈ ವಿಧಾನ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಫಸ್ಟ್ ನೋಡ್ರಿ, ಇಲ್ಲಿ ಜೋಳದ ಹಿಟ್ಟನ್ನು ನಿಮಗೆ ಎಷ್ಟು ಬೇಕು ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಜೇಡಿ ಹಿಡಿದ್ಬಿಟ್ಟು ಸಾನ್ಗೆ ಹಿಡಿದು ಮಧ್ಯದಲ್ಲಿ ಈ ಥರ ನಾವು ನೀರು ಹಾಕೋಕ್ಕೆ ಜಾಗ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಇಲ್ಲಿ ನೀರು ಬಿಸಿ ಮಾಡಿಕೊಳ್ರಿ, ಅಂದರೆ ನಿಮಗೆ ತಟ್ಟೋಕ್ಕೆ ಚೆನ್ನಾಗಿರುತ್ತೆ. ನೀರು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ತಗೊಳ್ರಿ. ಈಗ ನೋಡ್ರಿ ನೀರು ಕುದೀತಾ ಇದೆ ಅಲ್ವಾ. ಈಗ ಇದನ್ನು ನಾವು ಮಧ್ಯದಲ್ಲಿ ಏನು ಈ ಥರ ಒಂಡಿ ಕಟ್ಟಿದ್ವಲ್ಲ ಅದಕ್ಕೆ ನಡಕ್ಕೆ ಇದಕ್ಕೆ ನೀರು ಹಾಕೋಣ. ಮಧ್ಯದಲ್ಲಿ ನೀರು ಹಾಕಿ ಇದನ್ನು ಈಗ ಜಿಗಿಟ್ ಹಾಕೋದು ಅಂತ ಹೇಳ್ತಾರೆ. ಅಂದರೆ ರೊಟ್ಟಿ ಜಿಗಿ ಬರಬೇಕು, ಅಂದರೆ ಸಾಫ್ಟಾಗಿ ಬರುತ್ತೆ. ಈ ಥರ ನಾವು ಬಿಸಿ ನೀರಿಂದ ಜಿಗಿಟ್ ಹಾಕೋದ್ರಿಂದ ನೋಡ್ರಿ, ಈ ಥರ ನಿಧಾನಕ್ಕೆ ಸ್ಪೂನಿಂದ ಎಲ್ಲ ಥರ ಹಿಟ್ಟನ್ನು ಇದನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಆಮೇಲೆ ಹರಿಯೋದಿಲ್ಲ ನೋಡ್ರಿ. ಇದನ್ನ ಈ ಥರ ಗಟ್ಟಿಯಾಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ತಣ್ಣಗಾಗಕ್ಕಾದ್ರೆ ಬಿಡ್ಬೋದು, ಇಲ್ಲ ಬಿಸಿ ಬಿಸಿಯಾಗಿ ನಾದ್ಕೊಳ್ಳೋರಿದ್ದರೆ ಹಿಟ್ಟನ್ನು ಹೀಗೆ ನಾದ್ಕೋಬೋದು. ಹೊಸ್ದಾಗಿ ಕಲಿಯೋರಿದ್ದರೆ ಇದನ್ನು ಸ್ವಲ್ಪ ಆರಕ್ಕೆ ಬಿಡಿ. ಅಭ್ಯಾಸ ಇದೆ ಅಂದರೆ ಬಿಸಿ ಬಿಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡ್ರಿ, ಸ್ವಲ್ಪ ಆರಿಬಿಟ್ಟು ಇದನ್ನು ಹಿಟ್ಟನ್ನು ಚೆನ್ನಾಗಿ ಈಗ ನಾದ್ಕೊಳ್ರಿ. ನಿಮಗೆಷ್ಟು ಹಿಟ್ಟು ಬೇಕೋ ರೊಟ್ಟಿ ತಟ್ಟೋಕ್ಕೆ ಅಷ್ಟನ್ನು ನಾದ್ಕೊಳ್ರಿ. ಸ್ವಲ್ಪ ಜಿಗಿ ಜಾಸ್ತಿ ಹಾಕಿ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಆಮೇಲೆ ರೊಟ್ಟಿಗಳು ಸಾಫ್ಟ್ ಆಗುತ್ತೆ ನೋಡ್ರಿ. ಫಸ್ಟು ಜಿಗಿಟ್ನಲ್ಲೇ ನಾವು ಹಿಟ್ಟನ್ನು ನಾದ್ಕೋಬೇಕು. ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿದ್ರಿ. ನಾವು ರೊಟ್ಟಿಗೆ ನೀರು ಹಚ್ಚೋದಿರುತ್ತೆ ಮೇಲ್ಗಡೆಯಿಂದ, ಹಾಗಾಗಿ ಒಂದು ಕಪ್ಪಲ್ಲಿ ಈ ಥರ ನೀರನ್ನು ತಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ರಿ. ಹದವಾಗಿ ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಿಮಗೆ ತಟ್ಟೋಕ್ಕೆ ಹದ ಆಗಿರಬೇಕು, ಅಷ್ಟು ಹಾಗೆ ನಾದಬೇಕು. ತುಂಬ ಗಟ್ಟಿಯಾದರೆ ತಟ್ಟೋರಿದ್ದರೆ ಚೆನ್ನಾಗಿ ಬರಲ್ಲ, ಭಾಳ ಹೊತ್ತು ತಟ್ಟಬೇಕಾಗುತ್ತೆ ನೋಡ್ರಿ. ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಹೇಗೆ ಬಂದಿದೆ ಹಿಟ್ಟು ಅಂಥೇಳಿ. ಆ ಹದಕ್ಕೆ ನಾದ್ಕೋಬೇಕು ನೀವು ನೋಡಿ. ಈ ಹದಕ್ಕೆ ನಾದ್ಕೊಂಡು ರೊಟ್ಟಿ ತಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ಥರ ಮಾಡಿ ತಗೊಳ್ರಿ. ಈಗ ಇದಕ್ಕೆ ಕೆಳಗಡೆ ಫಸ್ಟು ಹಿಟ್ಟು ಹಾಕ್ರಿ. ನಾವು ಇದನ್ನು ಗ್ಯಾಸ್ ಫ್ಲೋರ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಕೊಮ್ಮನಿಗೆ ಅಂತ ಬರೆಯುತ್ತೆ ರೊಟ್ಟಿ ಬಡಿಯೋದು, ಅದರಲ್ಲೇ ಮಾಡೋದು ಜಾಸ್ತಿ. ಇಲ್ಲದೇ ಇದ್ದರೆ ಡೈರೆಕ್ಟಾಗಿ ಗ್ಯಾಸ್ ಕಟ್ಟೆ ಕಲ್ಲ ಮೇಲೇ ನಾವು ಬಡಿಬೋದು. ಈ ಥರ ಕೆಳಗೆ ಹಿಟ್ಟು ಹಾಕಿ ಕೈಗೆ ಸ್ವಲ್ಪ ಹಿಟ್ಟನ್ನು ಸವರ್ಕೊಂಡ್ಬಿಟ್ಟು ತಟ್ರಿ. ಎಡಗೈಯಿಂದ ನಾವು ಎಡ್ಜಸ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಈ ಥರ ರೌಂಡಾಗಿ ಮೇಲೆಯಿಂದ ಈ ಥರ ತಟ್ಟುತ್ತಾ ಇರಬೇಕು ನೋಡ್ರಿ. ಆವಾಗ ರೊಟ್ಟಿ ಅಂಚುಗಳು ಹರಿಯೋದಿಲ್ಲ. ಕೈಗೆ ನಾವು ಹಿಟ್ಟು ಹಚ್ಚಿ ಈ ಥರ ಬಡಿಯೋದ್ರಿಂದ ರೊಟ್ಟಿ ಕೈಗೆ ಅಂಟೋದಿಲ್ಲ ನೋಡ್ರಿ. ಈಗ ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈಯಿಂದ ತಟ್ಟೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಬೇಗ ದೊಡ್ಡದಾಗುತ್ತೆ ನೋಡ್ರಿ. ಈಗ ನಾವು ಬರೀ ಅಂಚನ್ನು ತಟ್ಟಿದರೆ ಸಾಕು, ರೊಟ್ಟಿ ದೊಡ್ಡದಾಗುತ್ತಾ ಹೋಗುತ್ತೆ, ಅಂದರೆ ಹಿಗ್ಗುತ್ತೆ ಜಾಸ್ತಿ ನೋಡ್ರಿ. ಈ ಥರ ನಿಮಗೆ ದಪ್ಪಾಗ ಬೇಕಂದರೆ ದಪ್ಪಾಗ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳನ ರೊಟ್ಟಿನ ಈ ಥರ ತಟ್ಕೋಬೋದು. ಈಗ ಅದನ್ನು ಹೇಗೆ ತೆಗಿಯೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಒಂದು ಕೈಯಿಂದ ನಾವು ಬಲಗಡೆಯಿಂದ ಹಿಂಗೆ ಮೇಲೆತ್ತಿ ಎಡಗೈಗೆ ಹಾಕ್ಕೊಂಡು ಈ ಥರ ರೊಟ್ಟಿನ ತೆಗಿಬೇಕು. ಇಲ್ಲಿ ಹಂಚು ಕಾದಿದೆ, ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ, ಇಲ್ಲಾಂದರೆ ರೊಟ್ಟಿ ಹರಿಯುತ್ತೆ.
ನೀವು ಹಂಚನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕಬೇಕು ರೊಟ್ಟಿನ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಬಟ್ಟೆ ಸಹಾಯದಿಂದ ಈ ಥರ ನೀರನ್ನು ಹಚ್ಚಿರಿ, ಅಂದರೆ ಡ್ರೈ ಆಗೋದಿಲ್ಲ ಅದು. ಚೆನ್ನಾಗಿ ಈ ಥರ ನೀರನ್ನು ಹಚ್ಚಿಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಬಲ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿರಿ, ಈ ಥರ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ತಿರುಗಿಸಿ ಹಾಕಬೇಡಿ, ಆವಾಗ ರೊಟ್ಟಿ ಹೊತ್ತೋಗೋದಿಲ್ಲ, ಬೆಂದಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿರಿ. ಈಗ ಇದನ್ನು ಮತ್ತೆ 1-2 ನಿಮಿಷ ಹೀಗೆ ಬೇಯಿಸ್ರಿ. ಯಾವಾಗ ಅದು ಹಂಚಿಬಿಟ್ಟು ಎದ್ದು ಬರುತ್ತೋ ಆವಾಗ ರೊಟ್ಟಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿರಿ. ಈ ಥರ ಎಲ್ಲ ಕಡೆಯೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ಬಿಸಿ ಬಿಸಿಯಾದಂಥ ಜೋಳದ ರೊಟ್ಟಿ ರೆಡಿ ಆಗುತ್ತೆ ನೋಡಿರಿ. ನಾನಿಲ್ಲಿ ಇನ್ನೂ ಒಂದು ರೊಟ್ಟಿನ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ. ಮೊದಲೇ ತೋರಿಸ್ದಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಾತ್ರದ ಹಿಟ್ಟನ್ನು ತಗೊಳ್ರಿ. ತಗೊಂಡು ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ನಾವು ತಗೊಂಡಂಥ ರೊಟ್ಟಿನ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರ ದುಂಡಿಗೆ ತಟ್ಕೊಳ್ರಿ. ಎಡಗೈಯಿಂದ ಸಪೋರ್ಟ್ ಮಾಡ್ತಾನೆ ಇರ್ರಿ ಈ ಥರ ಎಡ್ಜಸ್ಟ್ಗೆ, ಅಂದರೆ ಅಂಚುಗಳು ಹರಿಯೋದಿಲ್ಲ ನೋಡಿರಿ. ನೀವು ಹೊಸದಾಗಿ ಕಲಿಯೋರಿದ್ದರೆ ಈ ಥರ ಮಾಡಿರಿ. ಫಸ್ಟು ಒಂದೇ ಕೈಯಲ್ಲಿ ಜಾಸ್ತಿ ಹೊತ್ತಬಾರ್ದು, ಆಮೇಲೆ 2 ಕೈಲಿ ತಟ್ಟ್ರಿ, ಆವಾಗ ಬೇಗ ಬೇಗ ಆಗುತ್ತೆ ನೋಡಿ. ನೋಡಿ, ಇದೇ ಥರ ನಿಮಗೆ ಕೈಯಲ್ಲಿ ಎತ್ತು ಹಾಕೋಕ್ಕೆ ಎಷ್ಟು ದೊಡ್ಡದು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದನ್ನು ನೀವು ಮಾಡ್ಕೋಬೋದು ನೋಡಿರಿ. ಈಗ ಲಟ್ಟಿಸಿನೂ ಮಾಡ್ತಾರೆ ರೊಟ್ಟಿನ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ತಟ್ಟಿ ಮಾಡಿದ್ರೆ ರುಚಿ ಜಾಸ್ತಿ ರೊಟ್ಟಿಗೆ, ಹಾಗಾಗಿ ನಾವು ತಟ್ಟೆ ಮಾಡ್ತೀವಿ ಮನೇಲಿ. ಇಲ್ಲಿ ನೋಡಿರಿ, ಹಂಚು ಮತ್ತು ಕಾದಿದೆ ಚೆನ್ನಾಗಿ. ಈಗ ಇದಕ್ಕೆ ಹಾಕ್ತೀನಿ. ಫಸ್ಟು ನೀವು ಹಂಚು ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟೆ ಬಿಸಿ ಆದಮೇಲೆ ರೊಟ್ಟಿನ ಹಾಕಬೇಕು, ಆವಾಗ ಬೇಗ ಬೇಗ ಬೇಯುತ್ತೆ ನೋಡಿರಿ. ಈಗ ಇದಕ್ಕೆ ಮೇಲಿಂದ ನೀರು ಹಚ್ಚೋಣ, ಒಂದು ಬಟ್ಟೆ ಸಹಾಯದಿಂದ ನೀರು ತಗೊಳ್ರಿ. ಈ ಥರ ನೀರು ಹಚ್ಚಿ ಇದನ್ನು ಬಬಲ್ಸ್ ಈಗ ಅದು ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತಕ್ಷಣ ತಿರುಗಿಸಿ ಹಾಕ್ಬಿಡ್ರಿ. ನೀರು ಹಚ್ಚಿಂದ ಜಾಸ್ತಿ ಹೊತ್ತು ರೊಟ್ಟಿನ ಬಿಡಬಾರ್ದು, ಇಲ್ಲಾಂದರೆ ಅದು ಆರಿಬಿಡುತ್ತೆ. ಆರೋದ್ರೆ ಪೂರಾ ಡ್ರೈ ಆಗಿಬಿಡುತ್ತೆ, ರೊಟ್ಟಿ ಒಣ ಆಗುತ್ತೆ. ಈಗ ಇದನ್ನು ತಿರುಗಿಸಿ ಹಾಕೋಣ. ನಾವು ಈ ಥರ ಮಕ್ಕಳಿಗೆ ರೊಟ್ಟಿನ ತಿನ್ನಿಸ್ಬೇಕು ಜಾಸ್ತಿ ಇವಾಗ, ಅಂದರೆ ಅವರು ಸಹಿತ ಗಟ್ಟಿಯಾಗಿರುತ್ತಾರೆ. ಈಗ ನೋಡಿರಿ, ಬೇಸಿಗೆ ಕಾಲದಲ್ಲಿ ಆದಷ್ಟು ನಾವು ಚಪಾತಿ ಅಂಥದ್ದನ್ನು ಉಪ್ಪಿಟ್ಟು ಆ ಥರ ತಿನ್ನೋಕ್ಕಾಗಲ್ಲ. ಈ ಥರ ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿನ ಮಾಡ್ಕೊಂಡು ತಿಂದರೆ ನಮ್ಮ ದೇಹಕ್ಕೆ ತಂಪು, ಆಮೇಲೆ ತುಂಬ ವಿಟಮಿನ್ಸ್ ಪ್ರೋಟೀನ್ ಜಾಸ್ತಿ ಇರುತ್ತೆ ಜೋಳದಲ್ಲಿ. ಹಾಗಾಗಿ ನೋಡಿರಿ, ನೀವು ಯಾರಾದರೂ ಹೊಸದಾಗಿ ಕಲಿಯೋರಿದ್ದರೆ ಈ ಮೆಥಡನ್ನು ಫಾಲೋ ಮಾಡಿ ಇದೇ ರೀತಿ ಬಿಸಿಯಾಗಿ ರೊಟ್ಟಿನ ಮಾಡಿಕೊಂಡು ತಿಂದು ನೋಡಿರಿ. ರೊಟ್ಟಿಗೆ ಪ್ರತ್ಯೇಕವಾಗಿ ಇದೇ ಕಾಂಬಿನೇಷನ್ ಬೇಕು ಅಂತ ಏನಿಲ್ಲ ನೋಡಿರಿ. ನೀವು ಜಸ್ಟ್ ಒಂದು ಎಣ್ಣೆ ಖಾರ ಇದ್ದರೂ ಸಹಿತ ನೀವು ಹಚ್ಕೊಂಡು ತಿನ್ಬೋದು. ಈ ಥರ ನೀವು ಬೇಯಿಸೋ ಇದು ಇದ್ದರೆ ಒಂದು ಬಟ್ಟೆ ತೊಗೊಂಡು ಈ ಥರ ನೀವು ಪ್ರೆಸ್ ಮಾಡ್ತಾನೆ ಬೇಯಿಸ್ಬೋದು ನೋಡಿರಿ. ನಮಗೆ ಕೈಲೇ ಅಭ್ಯಾಸ ಆಗಿಬಿಟ್ಟಿರುತ್ತೆ ಬೇಯಿಸೋಕ್ಕೆ, ಹಾಗಾಗಿ ನಾವು ಕೈಲೇ ತಿರುಗಿಸಾಕ್ತೀವಿ. ನೀವು ಸೌಟಲ್ಲಿ ಈ ಥರ ತಿರುಗಿಸಾಕಿ ಬೇಯಿಸ್ಕೊಳ್ರಿ ನೋಡಿರಿ. ಇದೊಂದು ರೊಟ್ಟಿ ರೆಡಿ ಆಯಿತು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಹೇಗೆ ಬಂದಿದೆ ಅಂತೇಳಿ ನೋಡಿರಿ. ಸೂಪರ್ ಸಾಫ್ಟ್ ಆಗಿದೆ ನೋಡಿರಿ. ಜಗಿಯೋಕ್ಕೆ ಬರದೇ ಇದ್ದವರು ಸಹಿತ ರೊಟ್ಟಿನ ತಿನ್ಬೋದು ಈ ಥರ ಮಾಡಿಕೊಂಡ್ರೆ. ನೋಡಿ, ಇದೇ ರೀತಿ ನೀವು ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಧಾನ ಏನಾದರೂ ನಿಮಗೆ ಈಸಿ ಅನಿಸಿದ್ರೆ ಟ್ರೈ ಮಾಡಿರಿ. ಹಾಗೆ ಈ ಮೆಥಡ್ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನೋಡಿರಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಜವಾರಿ ಸ್ಟೈಲ್ ಊಟ ಹೇಗಿರುತ್ತೆ ಅಂಥೇಳಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆ ಕಿರಿಕ್ಸಾಲಿ ಪಲ್ಯ, ಕ್ಯಾರೆಟು, ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಸೌತೆಕಾಯಿ ಎಲ್ಲದನ್ನು ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೇಗೆ ಮಾಡೋದು ಅಂದರೆ, ಹಣ್ಣು ಮೆಣಸಿನ್ಕಾಯಿ ನಾನು ಆಲ್ರೆಡಿ ಇದ್ರ ವಿಡಿಯೋ ಶೇರ್ ಮಾಡಿದ್ದೀನಿ, ನಮ್ಮ ಚಾನಲ್ನಲ್ಲಿದೆ, ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಬೋದು. ಅದರ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿರಿ ಜೋಳದ ರೊಟ್ಟಿ. ಇದೇ ರೀತಿ ನೀವು ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿ ಇರಿ.
ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅಷ್ಟೇ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ, ಬಲಕ್ಕೆ ಎಲ್ಲದಕ್ಕೂ ಒಳ್ಳೆಯದು ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.